ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವಂತಹ ಶಾಕಿಂಗ್ ಮಾಹಿತಿಗಳು. ಬಡವರ ಅನ್ನಕ್ಕೆ ಕನ್ನ ಹಾಕಿದವರಿಗೆ ಶಾಕ್ ಕೊಡಲು ಮುಂದಾದ ಆಹಾರ ಇಲಾಖೆ ಮನೆ ಬಾಗಿಲಿಗೆ ಬರುತ್ತೆ ನೋಟಿಸು. ರಾಜ್ಯದ 3.5 ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡುಗಳು ರದ್ದು. ಶಾಕಿಂಗ್ ಮಾಹಿತಿಗಳನ್ನು ನೋಡೋಣ. ಗೃಹಲಕ್ಷ್ಮಿ ಯೋಜನೆಯ 4,000 ರೂಪಾಯಿ ಒಟ್ಟಿಗೆ ಹಣ ಜಮವಾಗುತ್ತಿದ್ದಂತೆ ಮನೆಯ ಬಾಗಿಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರು ಮತ್ತು ಭಾವಚಿತ್ರವನ್ನು ಕೆತ್ತಿಸಿದಂತ ಮಹಿಳೆ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ವೈರಲ್ ಆಗಿದೆ. ಮತ್ತೊಂದೆಡೆಯಲ್ಲಿ ಬೆಳೆ ಹಾನಿ ಪರಿಹಾರ ಹೆಚ್ಚಳ ಮಾಡುವಂತೆ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದಂತ ರೈತ ಮುಖಂಡರು. ಸಾಲ ಮನ್ನಾ ಕುರಿತಂತೆ ಮತ್ತೊಂದು ಮುಖ್ಯವಾದ ಮಾಹಿತಿ. ವಿಡಿಯೋನ ಮಾತ್ರ ಸ್ವಲ್ಪ ಸ್ಕಿಪ್ ಮಾಡಬೇಡಿ. ಮತ್ತೊಂದೆಡೆಯಲ್ಲಿ ಗೌರವಧನವನ್ನ ಮತ್ತೆ 2,000 ರೂಪಾಯಿ ಹೆಚ್ಚಳ ಮಾಡಿದಂತ ಸರ್ಕಾರ. ಆಶಾ ಕಾರ್ಯಕರ್ತರಿಗೆ ಭರ್ಜರಿ ಗುಡ್ ನ್ಯೂಸ್. ಆದರೆ ಒಂದು ಷರತ್ತು ಕೂಡ ಹಾಕಲಾಗಿದೆ. ಏನಿದು ಷರತ್ತು ನೋಡೋಣ. ಇನ್ನು ದೇಶಾದ್ಯಂತ ಹೊಸ GST ದರಗಳು ಜಾರಿಗೆ. ಹಾಲಿನ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಲಿದೆ. ಸೋಮವಾರದಿಂದಲೇ ಹೊಸ ದರಗಳು ಅನ್ವಯ. ಎಲ್ಲ ವಸ್ತುಗಳ ಬೆಲೆ ಪಾತಾಳಕ್ಕೆ ಕುಸಿತ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಬಡವರ ಅನ್ನಕ್ಕೆ ಕನ್ನ ಹಾಕಿದವರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಶಾಕ್ ಕೊಡಲು ಮುಂದಾಗಿದೆ. ಮೊದಲ ಹಂತದಲ್ಲಿ 3.5 ಲಕ್ಷ ಬಿಪಿಎಲ್ ಕಾರ್ಡು ರದ್ದು ಮಾಡಿ ಎಪಿಎಲ್ ಕಾರ್ಡುಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಹೌದು, ರಾಜ್ಯದಲ್ಲಿ ಸುಳ್ಳು ಮಾಹಿತಿ ಕೊಟ್ಟು ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಸೌಲಭ್ಯ ಪಡೆಯುತ್ತಿದ್ದಂಥ ಲಕ್ಷಾಂತರ ಅನರ್ಹರಿಗೆ ಆಹಾರ ಇಲಾಖೆ ಒಂದು ದೊಡ್ಡ ಶಾಕ್ ಕೊಟ್ಟಿದೆ. ಬೃಹತ್ ಕಾರ್ಯಾಚರಣೆ ಪ್ರಾರಂಭ ಮಾಡಿದಂಥ ಆಹಾರ ಇಲಾಖೆಯು ಈಗಾಗಲೇ 3.5 ಲಕ್ಷಕ್ಕೂ ಅಧಿಕ ಅನರ್ಹ ಬಿಪಿಎಲ್ ಕಾರ್ಡುಗಳನ್ನು ರದ್ದು ಮಾಡಿ ಎಪಿಎಲ್ ಕಾರ್ಡ್ಗೆ ಪರಿವರ್ತನೆ ಮಾಡಿದೆ. ಈಗಲೂ ಕೂಡ 12 ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡುಗಳು ಅನುಮಾನದ ವ್ಯಾಪ್ತಿಯಲ್ಲಿದ್ದು ಅವರಿಗೂ ಕೂಡ ನೋಟಿಸ್ ಕೊಟ್ಟು ಪಡಿತರ ವಿತರಣೆಯನ್ನ ಬಂದ್ ಮಾಡಲಾಗುವುದು ಎಂದು ಹೇಳಲಾಗಿದೆ. ಹೌದು, ನಿಮಗೇನಾದರೂ ತಿಂಗಳ ಪಡಿತರ ಆಹಾರಧನ ಸಿಗುತ್ತಿಲ್ಲವೆಂದ್ರೆ ಅಥವಾ ನಿಮ್ಮ ಮನೆಗೆ ರೇಷನ್ ಕಾರ್ಡು ರದ್ದು ಮಾಡಿರುವ ನೋಟಿಸ್ ಬಂದಿದ್ರೆ ತಕ್ಷಣವೇ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಥವಾ ಆಹಾರ ಇಲಾಖೆಗೆ ನೇರವಾಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿಕೊಳ್ಳಿ. ಬಡತನ ರೇಖೆಗಿಂತ ಕೆಳಗಿನವರಿಗೆ ಮಾತ್ರ ಬಿಪಿಎಲ್ ಕಾರ್ಡು ಕೊಡಲಾಗುತ್ತೆ. ಆದರೆ ಇದೇ ಒಂದು ಬಿಪಿಎಲ್ ಕಾರ್ಡು ಅನರ್ಹರು ಪಡೆದುಕೊಂಡು ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದು ಸರ್ಕಾರಕ್ಕೆ ನೋಡಲು ಆಗುತ್ತಿಲ್ಲ. ಇದೇ ಒಂದು ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಇದೀಗ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಈಗಾಗಲೇ ಆಧಾರ್ ಕಾರ್ಡ್ ಜೋಡಣೆ ಲಾಭವನ್ನ ಪಡೆದುಕೊಂಡು ಆಹಾರ ಇಲಾಖೆಯು ಈ ಒಂದು ಅನರ್ಹರನ್ನ ಪತ್ತೆ ಮಾಡ್ತಾ ಇದೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ತೆರಿಗೆ ಇಲಾಖೆ, ಕಂದಾಯ ಇಲಾಖೆ, RTO ಕಚೇರಿಗಳು ಮತ್ತು ಬ್ಯಾಂಕ್ನಂತಹ ವಿವಿಧ ಮೂಲಗಳಿಂದ ಡೇಟಾವನ್ನ ಸಂಗ್ರಹಿಸಿ ಅನರ್ಹರನ್ನ ಪತ್ತೆ ಮಾಡಲಾಗುತ್ತಿದೆ. ಹಾಗಾದ್ರೆ ಯಾರೆಲ್ಲರ ಬಿಪಿಎಲ್ ಕಾರ್ಡು ರದ್ದಾಗುತ್ತೆ ಎಂಬುದನ್ನು ನೋಡುವುದಾದ್ರೆ ಮೊದಲಿಗೆ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವರು, ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರರ ಕುಟುಂಬದವರು, 7.5 ಎಕರೆಗಿಂತ ಹೆಚ್ಚಿನ ಕೃಷಿ ಜಮೀನು ಹೊಂದಿರುವ ಕುಟುಂಬಗಳು, ಸ್ವಂತ ಬಳಕೆಗೆ 4 ಚಕ್ರದ ವಾಹನ ಅಂದ್ರೆ ಕಾರು ಹೊಂದಿರುವವರು ಮತ್ತು ಅದೇ ರೀತಿ ನಗರ ಪ್ರದೇಶಗಳಲ್ಲಿ ಮನೆಗಳನ್ನ ಬೇರೆಯವರಿಗೆ ಬಾಡಿಗೆ ಕೊಟ್ಟು ಆದಾಯ ಗಳಿಸುತ್ತಿರುವವರನ್ನ ಪತ್ತೆ ಮಾಡಿ ಅವರ ಕಾರ್ಡುಗಳನ್ನು ರದ್ದು ಮಾಡಲಾಗುತ್ತಿದೆ. ಇನ್ನಿದೀಗ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ. ಹೌದು ಸ್ನೇಹಿತರೆ, ಬಾಕಿ ಕಂತು ಈಗಾಗಲೇ ಕೆಲ ಮಹಿಳೆಯರಿಗೆ ಜಮೆ ಆಗುತ್ತಿರುವುದು ಗೊತ್ತಾಗಿದೆ. ಹೌದು, ಆಗಸ್ಟ್ ತಿಂಗಳಲ್ಲಿ ಕೊನೆ ಕಂತು ಜಮೆ ಮಾಡಲಾಗಿತ್ತು. ಇದೀಗ 22 ಮತ್ತು 23ನೇ ಕಂತು ಕೂಡ ಕೆಲ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ. ನಿಮ್ಮ ಖಾತೆಗೂ ಇದೇ ಒಂದು ವಾರದ ಹಿಂದೆ ಏನಾದರೂ 2,000 ರೂಪಾಯಿ ಜಮೆ ಆಗಿದ್ದರೆ ಕಮೆಂಟ್ನಲ್ಲಿ ಈಗಲೇ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಆಗಸ್ಟ್ ತಿಂಗಳಲ್ಲಿ 21ನೇ ಕಂತು ಬಿಡುಗಡೆ ಮಾಡಿದಂಥ ಸರ್ಕಾರ ಇದೀಗ 22 ಮತ್ತು 23 ಬಾಕಿ ಕಂತುಗಳನ್ನು ಕೂಡ ಜಮೆ ಮಾಡ್ತಾ ಇದೆ. ಇನ್ನು ವಿಜಯನಗರ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣದಲ್ಲಿ ಮನೆ ಬಾಗಿಲಿಗೆ CM ಸಿದ್ದರಾಮಯ್ಯನವರ ಭಾವಚಿತ್ರವನ್ನು ಕೆತ್ತಿಸಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೌದು, ಪಾರ್ವತಮ್ಮ ಎನ್ನುವರು ತಮ್ಮ 15 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವನ್ನೇ ಕೂಡಿಟ್ಟು ತಮ್ಮ ಮನೆಯ ಮುಖ್ಯ ದ್ವಾರಕ್ಕೆ CM ಸಿದ್ದರಾಮಯ್ಯನವರ ಭಾವಚಿತ್ರವನ್ನು ಕೆತ್ತನೆ ಮಾಡಿಸಿದ್ದಾರೆ. ಈ ಮೂಲಕ CM ಸಿದ್ದರಾಮಯ್ಯನವರಿಗೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿರುವುದಕ್ಕೆ ವಿನೂತನ ರೀತಿಯಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಒಂದು ಮುಖ್ಯ ದ್ವಾರ ವೀಕ್ಷಣೆಗಾಗಿ ಪಕ್ಕದ ಊರಿನಿಂದ ಮತ್ತು ಇತರೆ ಹಳ್ಳಿಗಳಿಂದ ಜನರು ಆಗಮಿಸುತ್ತಿದ್ದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಫೋಟೋ ಭಾರಿ ಸದ್ದು ಮಾಡ್ತಾ ಇದೆ. ಹೌದು, ಆರ್ಥಿಕ ಸಮಸ್ಯೆಯಿಂದ ಮನೆ ಬಾಗಿಲು ದುರಸ್ತಿ ಮಾಡಲು ಸಾಧ್ಯವೇ ಆಗಿದ್ದಿಲ್ಲ. ಗೃಹಲಕ್ಷ್ಮಿ ಯೋಜನೆ ನಮಗೆ ಕೈ ಹಿಡಿದಿದ್ದು ಇದೇ ಒಂದು ಬಂದ ಹಣದಿಂದ ನಾವು ನೂತನ ಬಾಗಿಲನ್ನು ಹಾಕಿಸಿಕೊಂಡಿರುವುದಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಮನೆಯ ಮುಂಬಾಗಿಲಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಫೋಟೋ ಹಾಕುವುದರ ಜೊತೆಗೆ ದಂಪತಿಯವರು ಹೊಸ ಬಾಗಿಲ ಮುಂದೆ ನಿಂತು ಫೋಟೋ ತೆಗೆಸಿಕೊಂಡಿದ್ದು ಸದ್ಯ ಈ ಒಂದು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ನೆಟ್ಟಿಗರಿಂದ ಸಾಕಷ್ಟು ಮೆಚ್ಚುಗೆಯೂ ಕೂಡ ವ್ಯಕ್ತವಾಗುತ್ತಿದೆ. ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗುತ್ತಿದ್ರೆ ಕಮೆಂಟ್ನಲ್ಲಿ ನೀವು ಹಣದಿಂದ ಏನೇನು ಮಾಡಿದ್ದೀರೆಂಬುದನ್ನು ಕಮೆಂಟ್ ಮಾಡಿ. ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ.
ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೈತರ ಬೆಳೆ ಸಾಲ ಮನ್ನಾ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ಹೇಳಿಕೆ ಕೊಟ್ಟಿದ್ದು, ಇದೇ ಮಧ್ಯೆ ಇಂದು ಮತ್ತೊಮ್ಮೆ ಕರ್ನಾಟಕದ ರೈತ ಸಂಘ ಮತ್ತು ಹಸಿರು ಸೇನೆ ನಿಯೋಗವು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಬೆಳೆ ಹಾನಿ ಪರಿಹಾರ ಹೆಚ್ಚಳ ಮಾಡುವಂತೆ ಮನವಿ ಮಾಡಲಾಗಿದೆ. ಹೌದು, ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ನೆರವಿಗೆ ಸರ್ಕಾರ ಧಾವಿಸಬೇಕು ಮತ್ತು ಕಬ್ಬು ಬೆಳೆಗಾರರ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ರೈತ ಮುಖಂಡರು ಇಂದು ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಸಕಾರಾತ್ಮಕವಾಗಿ ಈ ಕುರಿತಂತೆ ಸ್ಪಂದಿಸಿರುವುದು ಬೆಳಕಿಗೆ ಬಂದಿದೆ. ಹೌದು ಸ್ನೇಹಿತರೆ, ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಅವರು ಇಂದು ಸಭೆಯಲ್ಲಿ ರಾಜ್ಯಾದ್ಯಂತ ಅತಿವೃಷ್ಟಿಯಿಂದ ಉಂಟಾದ ಬೆಳೆ ಹಾನಿಗೆ ವೈಜ್ಞಾನಿಕವಾಗಿ ರೈತರಿಗೆ ಪರಿಹಾರ ಕೊಡಬೇಕು ಮತ್ತು ಮಳೆ ಆಶ್ರಿತ ಬೆಳೆಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ, ನೀರಾವರಿ ಬೆಳೆಗೆ ಪ್ರತಿ ಎಕರೆಗೆ 40,000 ರೂಪಾಯಿ ಪರಿಹಾರವನ್ನು ತಕ್ಷಣ ವಿತರಿಸುವಂತೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಇನ್ನು ಇದೇ ಮಧ್ಯೆ ರೈತರ ಬೆಳೆ ಸಾಲ ಮನ್ನಾ ಮಾಡುವ ಕುರಿತಂತೆಯೂ ಕೂಡ ಪರಿಶೀಲಿಸಿ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇತ್ತೀಚೆಗೆ ಬೆಳೆ ಸಾಲ ಮನ್ನಾ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಳೆಯಿಂದ ಬೆಳೆ ಹಾನಿ ಒಳಗಾದ ರೈತರು ಮತ್ತು ಬೆಳೆ ಸಾಲ ಮಾಡಿಕೊಂಡ ರೈತರ ಸಾಲ ಮನ್ನಾ ಕುರಿತಂತೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ನೀವು ಕೂಡ ಏನಾದರೂ ಸಾಲ ಮನ್ನಾ ನಿರೀಕ್ಷೆಯಲ್ಲಿ ಇದ್ರೆ ಕಮೆಂಟ್ನಲ್ಲಿ ಸಾಲ ಮನ್ನಾ ಎಂದು ದಯವಿಟ್ಟು ಕಮೆಂಟ್ ಮಾಡಿ. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ನೀವು ಕೂಡ ಆಶಾ ಕಾರ್ಯಕರ್ತೆಯರಾಗಿದ್ದರೆ ಒಂದು ಬಾರಿಗೆ 2,000 ರೂಪಾಯಿ ಹೆಚ್ಚಿಗೆ ಹಣವನ್ನು ಪಡೆದುಕೊಳ್ಳಬಹುದು. ಆದರೆ ಒಂದು ಷರತ್ತು ಇಲ್ಲಿ ಹಾಕಲಾಗಿದೆ. ಹೌದು ಸ್ನೇಹಿತರೆ, ಯಾರಿಗೆ ಈ ಒಂದು 2,000 ರೂಪಾಯಿ ಸಿಗುತ್ತೆ ಎಂಬುದನ್ನು ನೋಡುವುದಾದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಕರ್ನಾಟಕ ರಾಜ್ಯದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿ ಬಗ್ಗೆ ಒಂದು ಸಮೀಕ್ಷೆ ಮಾಡಲಾಗುತ್ತಿದ್ದು, ನಿಮ್ಮ ಮನೆ ಬಾಗಿಲಿಗೂ ಕೂಡ UHID ಸ್ಟಿಕರ್ ಅನ್ನು ಅಂಟಿಸಿರುವುದು. ಈ ಒಂದು ಜಾತಿ ಸಮೀಕ್ಷೆ ಮಾಡುವಂತಹ ಆಶಾ ಕಾರ್ಯಕರ್ತರಿಗೆ ಮಾತ್ರ 2,000 ರೂಪಾಯಿ ಗೌರವಧನ ನೀಡುವಂತೆ ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದೆ. ಹೌದು ಸ್ನೇಹಿತರೆ, ನಿಮ್ಮ ಮನೆ ಬಾಗಿಲಿಗೂ UHIDಯನ್ನು ಸ್ಟಿಕರ್ ಅಂಟಿಸಿದ್ರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಸೆಪ್ಟೆಂಬರ್ 22ರಿಂದಲೇ ಅಕ್ಟೋಬರ್ 7ರವರೆಗೆ ಈ ಒಂದು ಸಮೀಕ್ಷೆ ಕಾರ್ಯ ತೆಗೆದುಕೊಳ್ಳುವಂತೆ ಸರ್ಕಾರ ಆದೇಶ ಹೊರಡಿಸಿದ್ದು, ಈ ಸಮಯದಲ್ಲಿ ಆಶಾ ಕಾರ್ಯಕರ್ತರು ಅಥವಾ ಶಿಕ್ಷಕರು ಮನೆ ಬಾಗಿಲಿಗೆ ಬಂದು ನಿಮ್ಮ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಬಗ್ಗೆ ಮಾಹಿತಿ ಪಡೆದುಕೊಂಡು ಹೋಗಲಿದ್ದಾರೆ. ಸರಿಸುಮಾರು 60 ಪ್ರಶ್ನೆಗಳನ್ನು ಇವರು ಕೇಳಲಿದ್ದು, ಎಲ್ಲರೂ ಕೂಡ ಸಹಕರಿಸಬೇಕು ಎಂದು ಸ್ವತಃ ಮುಖ್ಯಮಂತ್ರಿಯವರು ಕೂಡ ಮನವಿ ಮಾಡಿದ್ದಾರೆ. ಈ ಒಂದು ಕೆಲಸಕ್ಕೆ ಸಹಾಯ ಮಾಡುವಂತಹ ಆಶಾ ಕಾರ್ಯಕರ್ತರಿಗೆ 2,000 ರೂಪಾಯಿ ಗೌರವಧನವನ್ನು ಈಗ ಆರೋಗ್ಯ ಇಲಾಖೆ ಘೋಷಣೆ ಮಾಡಿ ಆದೇಶ ಹೊರಡಿಸಿದೆ. ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ. ದೇಶಾದ್ಯಂತ ಸೆಪ್ಟೆಂಬರ್ 22ರಿಂದ GSTಯಲ್ಲಿ ದೊಡ್ಡ ಬದಲಾವಣೆಗಳು ಬರಲಿವೆ. ಹೌದು, ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 22ರಿಂದಲೇ ಅನ್ವಯವಾಗುವಂತೆ ಹಾಲಿನ ಉತ್ಪನ್ನಗಳ ಮೇಲಿನ GSTಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇಳಿಕೆ ಮಾಡಿದೆ. ಈ ಒಂದು ಹಿಂದೆ 12% GST ವಿಧಿಸಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ಆ ಒಂದು ವಸ್ತುಗಳಿಗೆ 5% GST ಮಾತ್ರ ಹೇರಲಾಗುತ್ತೆ. ಅಂದಹಾಗೆ ಸ್ನೇಹಿತರೆ, ನಂದಿನಿ ತುಪ್ಪ, ಗುಡ್ ಲೈಫ್ ಹಾಲು, ಬೆಣ್ಣೆ, ಚೀಸು, ತಿಂಡಿ, ಪನ್ನೀರು ಸೇರಿದಂತೆ ಹಲವು ವಸ್ತುಗಳಲ್ಲಿ ಭಾರಿ ಇಳಿಕೆ ಆಗುವ ಸಾಧ್ಯತೆ ಇದೆ. ಹೌದು, ಮಾಹಿತಿಯ ಪ್ರಕಾರ ಪನ್ನೀರ್ ಮತ್ತು ಗುಡ್ ಲೈಫ್ ಹಾಲಿಗೆ ವಿಧಿಸಲಾಗುತ್ತಿದ್ದಂಥ GST 5% ಇತ್ತು. ಈಗ ಆ ಉತ್ಪನ್ನಗಳಿಗೆ GSTನೇ ಹಾಕೋದಿಲ್ಲ, ಅಂದರೆ GST ವ್ಯಾಪ್ತಿಯಿಂದಲೇ ಹೊರಗಿಡಲಾಗಿದೆ. ಇನ್ನು ತುಪ್ಪ, ಬೆಣ್ಣೆ, ಇತರೆ ವಸ್ತುಗಳಿಗೆ 12% GST ವಿಧಿಸಲಾಗುತ್ತಿತ್ತು. ಆ ವಸ್ತುಗಳಿಗೆ ಈಗ ಕೇವಲ 5% ಮಾತ್ರ GSTಯನ್ನು ವಿಧಿಸಲಾಗುತ್ತೆ. ಅಂದಹಾಗೆ ಸ್ನೇಹಿತರೆ, ಶೀಘ್ರವೇ ಸೆಪ್ಟೆಂಬರ್ 22ರಿಂದ ಹಲವಾರು ವಸ್ತುಗಳಲ್ಲಿ ಗಣನೀಯವಾಗಿ ಇಳಿಕೆ ಕಾಣಲಿದ್ದೇವೆ. ಮೊಬೈಲು, ಟಿವಿ, ಫ್ರಿಜ್ಜು, ವಾಷಿಂಗ್ ಮಷೀನು, ಕಾರು ಸೇರಿದಂತೆ ಬೈಕು ಮತ್ತು ಇತರೆ ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆಯೂ ಕೂಡ ಕುಸಿತವಾಗುತ್ತೆ. ಆಹಾರ ಪದಾರ್ಥಗಳ ಮೇಲಿನ GSTಯೂ ಕೂಡ ಕಡಿಮೆ ಮಾಡಲಾಗಿದೆ. ಇನ್ನು ರೈತರಿಗೆ ರಸಗೊಬ್ಬರ ಸೇರಿದಂತೆ ಕೃಷಿ ಯಂತ್ರೋಪಕರಣಗಳ ಬೆಲೆಯಲ್ಲೂ ಕೂಡ ಭಾರಿ ಇಳಿಕೆ ನಾವು ನೋಡಬಹುದಾಗಿದೆ. ಸ್ನೇಹಿತರೆ, ಸೆಪ್ಟೆಂಬರ್ 22ರಿಂದ ದೇಶಾದ್ಯಂತ ಜನತೆಗೆ ದೊಡ್ಡ ಮಟ್ಟದಲ್ಲಿ ಈಗ ಮತ್ತೆ ಹಣ ಉಳಿತಾಯವಾಗಲಿದೆ. ಸದ್ಯಕ್ಕೆ ಇಷ್ಟೇ ಇತ್ತು. ಈ ಎಲ್ಲ ಮಾಹಿತಿಗಳು ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.